ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಉಡಾನ್ ಯೋಜನೆ ಅಡಿಯಲ್ಲಿ ಶಿವಮೊಗ್ಗ ಬೆಂಗಳೂರು ವಿಮಾನ ಮಾರ್ಗವನ್ನು ಸೇರಿಸಿ ಶೀಘ್ರದಲ್ಲೇ ವಿಮಾನ ಸೇವೆ ಮರುಪ್ರಾರಂಭಿಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ವಿನೋಬನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು, ಶಿವಮೊಗ್ಗ ವಿಮಾನ ಸೇವೆ ಸ್ಥಗಿತಗೊಳ್ಳಲು ರಾಜ್ಯ ಸರ್ಕಾರ ನೀಡುತ್ತಿದ್ದ ಸಬ್ಸಿಡಿ ಸ್ಥಗಿತಗೊಳಿಸಿರುವುದೇ ಪ್ರಮುಖ ಕಾರಣ ಎಂದು ಆರೋಪಿಸಿದರು. ಹಿಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಆಡಳಿತಾವಧಿಯಲ್ಲಿ ವಿಮಾನಯಾನ ಸಂಸ್ಥೆಗಳಿಗೆ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ವಿಜಿಎಫ್ ಮೂಲಕ ಸಬ್ಸಿಡಿ ನೀಡಲಾಗುತ್ತಿತ್ತು. ಆದರೆ ಪ್ರಸ್ತುತ ರಾಜ್ಯ ಸರ್ಕಾರ ಆ ನೆರವನ್ನು ನಿಲ್ಲಿಸಿರುವುದರಿಂದ ವಿಮಾನ ಸೇವೆಗಳಿಗೆ ಅಡಚಣೆ ಉಂಟಾಗಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಕಲಬುರಗಿ ಮತ್ತು ಬೀದರ್ ವಿಮಾನ ನಿಲ್ದಾಣಗಳಿಗೆ ರಾಜ್ಯ ಸರ್ಕಾರವು 20 ರಿಂದ 25 ಕೋಟಿ ರೂಪಾಯಿವರೆಗೆ ಸಬ್ಸಿಡಿ ನೀಡಿದ್ದು, ಶಿವಮೊಗ್ಗಕ್ಕೆ ಮಾತ್ರ ತಾರತಮ್ಯ ತೋರಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂಬಂಧ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರಿಗೆ ಮನವಿ ರಾಘವೇಂದ್ರ, ಇಂಡಿಗೋ ಮತ್ತು ಸ್ಪೈಸ್ ಜೆಟ್ ಸೇವೆಗಳು ಸ್ಥಗಿತಗೊಂಡಿರುವ ಹಿನ್ನೆಲೆಯಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ಉಡಾನ್ ಯೋಜನೆಗೆ ಸೇರಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳುತ್ತಿವೆ ಎಂದರು. ರಾಜ್ಯ ಸರ್ಕಾರವು ಈ ಸಂಬಂಧ ಅಗತ್ಯ ಅರ್ಜಿಯನ್ನು ಸಲ್ಲಿಸಿರುವುದಾಗಿ ಅವರು ಮಾಹಿತಿ ನೀಡಿದರು. ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಕುರಿತು ಪ್ರತಿಕ್ರಿಯಿಸಿದ ರಾಘವೇಂದ್ರ, ಹೊಸ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಬಗ್ಗೆ ಆರಂಭದಲ್ಲಿ ನಿರೀಕ್ಷೆಗಳಿದ್ದವು. ಆದರೆ ಆ ನಿರೀಕ್ಷೆಗಳು ಈಡೇರುವ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗುತ್ತಿದೆ ಎಂದು ಹೇಳಿದರು. ಸರ್ಕಾರ ರಚನೆಯಾಗಿ ಇನ್ನೂ ಕೆಲವೇ ದಿನಗಳಾಗಿವೆ. ತಕ್ಷಣ ಟೀಕೆ ಮಾಡುವುದಿಲ್ಲ. ಆದರೆ ಜನರಲ್ಲಿ ವಿಶ್ವಾಸ ಮೂಡಿಸುವ ಆಡಳಿತ ನೀಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಶಿವಮೊಗ್ಗ ವಿಮಾನ ಸೇವೆ ಮರುಪ್ರಾರಂಭದ ಬಗ್ಗೆ ಜನರ ನಿರೀಕ್ಷೆ ಹೆಚ್ಚುತ್ತಿರುವ ನಡುವೆಯೇ ಉಡಾನ್ ಯೋಜನೆಯಡಿ ಸೇವೆ ಪುನರಾರಂಭಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕ್ರಮಗಳು ಯಾವ ಫಲಿತಾಂಶ ನೀಡಲಿವೆ ಎಂಬುದು ಕಾದು ನೋಡಬೇಕಿದೆ. ವಿಎಫ್ಆರ್ ಅನ್ನು ಕೊಡಬೇಕಾಯಿತು. ವಯಬಿಲಿಟಿ ಫಂಡ್ ಅನ್ನ, ಗ್ಯಾಪ್ ಫಂಡ್ ಅನ್ನ, ವಿಜಿಎಫ್ ಅನ್ನ ಪ್ರೊವೈಡ್ ಮಾಡಬೇಕಿತ್ತು. ಹಿಂದೆ ಯಡಿಯೂರಪ್ಪನವರಿದ್ದ ಪ್ರೊವೈಡ್ ಮಾಡಿದ್ರು, ಅದನ್ನು ನಿಲ್ಲಿಸುವಂತ ಕೆಲಸ ಆಯಿತು. ಹಾಗಾಗಿ ವಿಜಿಎಫ್ ಅನ್ನ ಎಂಬಿ ಪಾಟೀಲ್ ಸಾಹೇಬ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಆಗಲಿಲ್ಲ. ಈಗ ನಮ್ಮನ್ನ ಉಡಾನ್ ಅಂಡರ್ನಲ್ಲಿ ಕನ್ಸಿಡರ್ ಮಾಡಿ ಬೆಂಗಳೂರು ಶಿವಮೊಗ್ಗ ರೂಟ್ ಅನ್ನ ಅಂತೇಳಿ ಲೆಟರ್ ಕಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ಇವ್ರು ಮಾಡಲಿಲ್ಲ ಅಂದ್ರೂ ಆಟೋಮೆಟಿಕ್ ಆಗ್ತಾ ಇತ್ತು. ಆಗಲಿ, ನಾನು ಫಾಲೋಅಪ್ ಮಾಡ್ತೀನಿ ಅದನ್ನು. ಸೊ ಉಡಾನ್ ಅಂಡರ್ನಲ್ಲಾದರೂ ಕೂಡ ಈ ರೂಟನ್ನು ಜೋಡಿಸುವಂಥ ಕೆಲಸ ಏನು ಮಾಡ್ತಿದ್ವಿ. ಅದು ನಿಮ್ಗೆ ಗೊತ್ತಿರಲಿ, ಮೊನ್ನೆ ಗುಲ್ಬರ್ಗ, ಬೀದರ್ ಏರ್ಪೋರ್ಟ್ ರೀಸ್ಟಾರ್ಟ್ ಆಗಿದೆ ಫ್ಲೈಟ್ಸ್ಗಳು. 20-25 ಕೋಟಿ ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮಗೂ ಕೊಡಪ್ಪ ಅಂತ ಕೇಳಿದ್ವಿ. ಯಾಕೆ ಶಿವಮೊಗ್ಗಕ್ಕೆ ಮಲ್ತಾ ಇದ್ದೋಣೇನೋ ನಂಗೆ ಗೊತ್ತಾಗಲಿಲ್ಲ. ನಾನು ಉಡಾನ್ ಅಂಡರ್ನಲ್ಲೇ ಮಾಡಿಸೋ ಪ್ರಯತ್ನ ಏನು ಬೇಕು ನಾನು ಗಮನ ಕೊಡ್ತೇನೆ ಸರ್. 100% ಆಗುತ್ತೆ, ಶುರು ಮಾಡಿಸ್ತೀನಿ ಆದಷ್ಟು ಬೇಕು. ಎಸ್, ಈಗ ರಾಜ್ಯ ಸರ್ಕಾರ ತನ್ನ ಮೈ ಮೇಲೆ ಹಾಕ್ಕೊಂಡಿಲ್ಲ. ಇರೋದನ್ನು ಕಿತ್ಕೊಂಡು ಏನು ಹಿಂದೆ ನಮಗೆ ಸಬ್ಸಿಡಿಯನ್ನು ಏನು ಕೊಟ್ಟಿದ್ರು ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ರು. ಮತ್ತೆ ಕೇಂದ್ರಕ್ಕೆ ತಳ್ಳುವಂಥ ಕೆಲಸ ಇವರು ಮಾಡಿದ್ದಾರೆ. ಹಾಗಾಗಿ ಕೇಂದ್ರದಿಂದ ಏನು ಗಮನಿಸಬೇಕು, ಈ ಉಡಾನ್ ಅಂಡರ್ನಲ್ಲಿ ಇದನ್ನು ಕನ್ಸಿಡರ್ ಮಾಡಲಿಕ್ಕೆ ಏನು ಬೇಕು ಅದು ಗಮನವನ್ನು ಕೊಡ್ತೀವಿ.